ಸೊ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನೆನ್ನೆ ಸಂಡೇ ಇತ್ತು, ಇವತ್ತು ಮಂಡೇ. ಇವತ್ತು ಬೇಗ ಎದ್ದು ಫಸ್ಟ್ ಮೀಲ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಬರೀ ತಿನ್ಬೇಕಷ್ಟೆ. ನೋಡ್ಬೋದು, ನಾನು ಓಟ್ಸ್ ಮೀಲು ಬೆಳಗ್ಗೆ ಬೇಗ ಎದ್ದು ರೆಡಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ಯಾವುದೇ ರೀತಿ, ಇವತ್ತಲ್ಲ ಪ್ರತಿ ದಿವಸ ಯಾವುದೇ ರೀತಿ ಲೇಟಾಗಿ ಹೋಗೋದು ಬೇಡ ಅಂತ. ಸೊ ಇದನ್ನು ತಿನ್ಕೊಂಡು ಚಿಕನ್ ತರಬೇಕು. ಚಿಕನ್ ಇವತ್ತು 300 ಗ್ರಾಮ್ ತಂದು ಏನೇನೈತೆ ಅವೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಜಿಮ್ಗೆ ಹೋಗ್ಬೇಕು. ಸೊ ಇವತ್ತು ನಂದು ಜಿಮ್ಮಲ್ಲಿ ವರ್ಕೌಟು ಬೈಸಿಪ್ಸ್ ಆ್ಯಂಡ್ ಬ್ಯಾಕು. ಫಸ್ಟ್ ದಿನ ತಿನ್ಕೊಬೇಕು ಬೇಗ, ಅದಾದಮೇಲೆ ಚಿಕನ್ ತರಬೇಕು. ಯಾಕಂದರೆ ಈಗಲೇ ಮಾಡ್ಕೊಬಿಡ್ತೀನಿ, ಜಿಮ್ಮಿಂದ ಬಂದು ಮಾಡ್ಕೊಳ್ಬೇಕು, ತುಂಬ ಹಿಂಸೆ ಆಗೋಲ್ಲ. ನೋಡ್ಬೋದು, ನಾನು ಫಸ್ಟ್ ಮೀನಲ್ಲಿ ಓಟ್ಸು, ಹಾಲು, ಆಮೇಲೆ ನಟ್ಸು, ಪೀನಟ್ ಬಟರ್ ಮತ್ತು ಮೊಟ್ಟೆ. ಸೊ ಗಾಯ್ಸ್, ಚಿಕನ್ ಮತ್ತು ಮೊಟ್ಟೆ ತಗೊಂಡೈತೆ, ಏನೇನು ಮಾಡೋದಷ್ಟೇ. ಸೊ ಇದನ್ನು ಜಲ್ದಿ ಮಾಡ್ಕೊಂಡು ಜಲ್ದಿ ಜಿಮ್ಗೆ ಹೋಗ್ಬೇಕು. ಸೊ ಗೈಸ್, ಜಿಮ್ಗೆ ಹೋಗೋಣ ರೆಡಿ ಆಗಿದ್ದೀನಿ. ಚಿಕನ್ ರೆಡಿ ಆಗಿದೆ, ಆಲ್ರೆಡಿ 4 ವಿಷಲ್ ಬಂದ್ಬಿಡ್ತು. ಸೊ ಚಿಕನ್ನು ಬಂದಿದ್ದ ತಕ್ಷಣ ಬೇಗ ರೆಡಿ ಮಾಡ್ಕೊಂಡಿದ್ದೀನಿ. ಹಿಂಗೆ ಬರ್ತಾ ಇದ್ದಾರಿಲ್ಲ ಹಂಗೆ ನೋಡಿ, ಸ್ವಲ್ಪ ತರಕಾರಿಗಳೆಲ್ಲ ಖಾಲಿ ಆಗ್ಬಿಟ್ಟಿದ್ದು. ಗೆಣಸು ತಂದುಬಿಟ್ಟಿದ್ದೀನಿ, 1.5 kg ತಂದುಬಿಟ್ಟಿದ್ದೀನಿ ಗೆಣಸ. ಏನೋ ಬೀನ್ಸು, ಸೌತೆಕಾಯಿ ಏನೋ ತಂದಿಟ್ಟಿದ್ದೀನಿ. 10 ಗಂಟೆಗೆ ಕರೆಕ್ಟಾಗಿ ಮುಗಿಸಿ 10 ಗಂಟೆಗೆ ಜಿಮ್ಗೆ ಹೋಗೋಣ ಅಂದ್ಕೊಂಡ್ರೆ ತುಂಬ ಟೈಮ್ ಆಗೋದು. ಪರವಾಗಿಲ್ಲ, ನಾಳೆ ಇನ್ನೊಂದು ಬೇಗ ಮಾಡಿ ಬೇಗ ಹೋಗೋಣ, ರೆಡಿ ಆಗಬೇಕು. ಬರೀ ಓಟ್ಸ್ ತಿನ್ನೋದೇ ಲೇಟ್ ಆಗೋದಿದೆ, ಏನೋ ಮಾಡೋಕ್ಕಾಗಲ್ಲ ಈಗ. ಸೊ ಈಗ ಜಿಮ್ಗೆ ಹೋಗೋದ. ಸೊ ಹುಚ್ಚಲು ಸ್ಟ್ಯಾಂಡ್ ಇಲ್ಲ ಬಿದ್ದರೆ ಸ್ಟಪ್ಪ ಸ್ಟ್ಯಾಂಡ್ ಎತ್ಕೊಳ್ಬೇಕಲ್ಲಪ್ಪ. ಸೊ ಗೈಸ್, ಬೈಲಲ್ಲಿ ವರ್ಕೌಟ್ ಮುಗೀತು. ಈಗ ವರ್ಕೌಟು ಮುಗಿಸಿ ನಾನು ಈಗ ತಾನೇ ಕ್ರಿಯೇಟಿವ್ ಮಾಡಿದೆ. ಸೊ ಸ್ಟ್ಯಾಂಡೆಲ್ಲ ಎತ್ಕೊಬಂದೆ, ಬಡಿ ಮುಂದೆ ವೀಡಿಯೋ ಮಾಡೋಣ ಅಂತ. ವರ್ಕೌಟ್ ಮಾಡ್ತಾ 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 ಫುಲ್ಲು ಕಾನ್ಸಂಟ್ರೇಷನ್ ಅದಕ್ಕೆ ಆಗ್ತೀನಿ, ವೀಡಿಯೋನೇ ಮಾಡಿಲ್ಲ. ಆಲೆ ಟೈಮು ಎಷ್ಟಾಗಿದೆ ಗೊತ್ತಾ? ಆಲೆ ಟೈಮು ನೋಡಿ 12:25 ಆಗಿದೆ. 2 ಗಂಟೆಗೆ ಡ್ಯೂಟಿ ಹೋಗ್ಬೇಕು. ಈಗ ಹೋಗಿ ಪೋಸ್ಟ್ ಹೋಗ್ಕೊಂಡು ತಿನ್ಬೇಕು. ಚಿಕನ್ ಎಲ್ಲ ಮಾಡ್ಕೊಂಡಿದ್ದೀನಿ, ಇವಾಗ ತಿನ್ನೋದಷ್ಟೇ. ಜಿಮ್ಮಲ್ಲಿ ಯಾರೂ ಇಲ್ಲ, ನಾನೇ ಒಬ್ಬನೇ. ನಾನೇ ಕ್ಲೋಸ್ ಮಾಡ್ಕೋಬೇಕೀಗ. ಫೋರಮ್ಸ್ಗೆ ಕರೆಕ್ಟಾಗಿ ಇನ್ನೂ ವರ್ಕೌಟ್ ಮಾಡ್ಬೇಕು ನಾನು. ಆಲ್ಮೋಸ್ಟ್ ಚಿಕನ್ ಐತೆ ಫೋರಮ್ಸ್ ಇನ್ನು. ನೋಡ್ರಿ ಗಾಯ್ಸ್, ಅವೆಲ್ಲ ಸೊ ಗೈಸ್, ಜಿಮ್ಮಿಂದ ಬಂದಾಯಿತು. ಸೊ ಜಿಮ್ಮಿಂದ ಬಂದು ನಮ್ದು ಏನೈತೆ ಫಸ್ಟ್ ವರ್ಕೌಟ್ಗೆ ಮೀಲ್ಗೆ ಚಿಕನ್ ಬಿಸಿ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ರೆಡಿ ಮಾಡಿದ್ದೆ, ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ 300 ಗ್ರಾಮ್ ರೈಸ್ ಐತೆ. ಸೊ ಈಗ ನಾನು ಸಲಾಡ್ ರೆಡಿ ಮಾಡ್ಕೋಬೇಕು. ಗ್ರೀನ್ ಪೀಸ್ ಬೇಯೋದು ಹಾಕ್ಬೇಕು, ಆಮೇಲೆ ಇನ್ನೂ 4 ಮೊಟ್ಟೆ ಬೇಯಿಸೋಕೆ ಹಾಕ್ಬೇಕು. ತುಂಬ ಕೆಲಸ ಇದೆ. ಫಸ್ಟೊಂದು ಬೀನ್ಸ್ ಎತ್ಕೊಳ್ಳೋದ. ಸೊ ಗೈಸ್, ಕೆಲ್ಸಕ್ಕೆ ಹೋಗಿ ನಾನು ರೆಡಿ ಆಗಿದ್ದೀನಿ. ಆಮೇಲೆ ನಾನು ಪೋಸ್ಟ್ ವರ್ಕೌಟ್ ಮೇಲೂ ಚಿಕನ್ನು, ರೈಸು, ಮೊಟ್ಟೆ, ಸಲಾಡು ಇದು ರೆಡಿ ಆಗೈತೆ. ಅಂದರೆ ಅಲ್ಲಿಗೆ ಹೋಗಿ ತಿನ್ನೋಕ್ಕೂ ರೆಡಿ ಮಾಡ್ಕೊಂಡಿದ್ದೀನಿ ಬೇಗನೆ. ಅಂದರೆ ಎಷ್ಟೇ ಬೇಗ ಮಾಡಿದ್ರು ಬಡ್ಡಿ ಮಗು ಟೈಮ್ ಆಗಿದೆ ಅಂತ. ಕಾಕು ಹಂಗೆ ಹಾಕ್ಕೊಳ್ಳ ಬ್ಯಾಗೆ.
ಏಯ್ ಎಲ್ಲ ಹಾಕಿದ್ದೀನಿ ನಂದು ಹಾಕು, ಅದು ಕವರ್ ಹಾಕು, ಇದು ಬ್ಯಾಗ್ ಹಾಕು ಅಷ್ಟೇ, ಇನ್ನೇನು ಕೆಲಸ ಆಗಿ ಹೋಗ್ಬಿಟ್ಟಿದ್ದೀನಿ. ತಿನ್ಬಿಡೋದೇಗ. ಸೊ ಗೈಸ್ ನಮ್ದು ಏನೈತೆ 3ನೇ ಮೀಟು ತಿಂದಾಯ್ತು. ಗೈಸ್ ನಮ್ದು 4th ಮೀಲ್. 20 ಸೆಕೆಂಡ್ ಯಾರು ಇನ್ಸ್ಟಾಗ್ರಾಮ್ ಬರೀ ಒಂದೇ ಒಂದು ಪೋಸ್ಟ್ ಹಾಕೋದು. ಕಿಪ್ಪಿ ಬೀರ್ತೀನಿ ನಂಗೆ ದುಡ್ಡು ತಗೊಂಡಲ್ಲ ಅವಳ ಆ ಕಪ್ಪೆಗಿಂತ ಕಡೆ ಅದೇ. ಆ ಕಪ್ಪೆ ಒಬ್ಬೊಬ್ಬನೇ ಮಾತಾಡಿ ವೈರಲ್ ನೋಡ್ದಿ ಅದು ಎಲ್ಲರನ್ನು ಹಾಕೋದು ಚೂಡು ಯಾಕೆ ಬಲ್ಕಿದೆ ಕಿಪ್ಪಿ ಲವ್ ಮಾಡಿಲ್ಲ. ಬೆಂಗಳೂರಲ್ಲಿ 1980 80,000 ಕೊಟ್ಬಿಟ್ಟು 20 ಎಕರೆ ಜಮೀನು ತಗೊಂಡು ಈಗ ಒಂದು 200-300 ಎಕರೆ ಜಮೀನು ಸ್ಟಾರ್ಟ್ ಆಯ್ತು ಗೈಸ್. ಡ್ಯೂಟಿ ಮುಗೀತು. ಒಳಗಡೆ ನಿಲ್ಲಿಸಿದೆ ಗಾಡಿಯಾ? ನಾನು ಹೊರಗಡೆ ನಿಲ್ಲಿಸ್ತಾನೆ. ಹೋಗಿ ಹಾಕ್ಸ್ಕೋಬೇಕು, ತೆಗ್ದಿರ್ತದೆ. ಗೈಸ್ ಹೋಯ್ತಾ ಹಾಲು ತಗೋಬೇಕು. ಹೋಯ್ ಆ ಬಡಿದ ಕಾಯಕ ಕೂತಿದೆ. ಕೆಲಸ ಲೇಟಾಗಿ ಮಾಡ್ಬೇಕು. ನಡ್ರಪ್ಪ ಹೋಗೋಣ. ಸೊ ಗೈಸ್ ಕೆಲಸದಿಂದ ಮನೆಗೆ ಬಂದಾಯಿತು. ಸೊ ಮನೆಗೆ ಬಂದಿದ್ದ ತಕ್ಷಣ ನಾನು ಮಾಡಿದ್ದೊಂದೇ ಕೆಲಸ. ಬೆಳಗ್ಗೆ ಪ್ರಿಪ್ರೇಷನು ಬಾದಾಮಿ, ಹೆಸರು ಕಾಳು ಮತ್ತು ಕಡಲೆಬೀಜ ಎಲ್ಲ ಇಟ್ಟಿದ್ದೀನಿ. ಸೊ ಇದನ್ನು ಫ್ರಿಜ್ಗೆ ಇಟ್ಟರೆ ಮುಗೀತು ನಮ್ಮ ಕೆಲಸ. ಸೊ ಇವತ್ತೊಂದೆಲ್ಲ ಸೊ ಇದೊಂದೆಲ್ಲ ಪ್ರೋಟೀನ್ ಇಂಟೇಕ್ ಏನಾಗಿದೆ ಅದು ಕಂಪ್ಲೀಟ್ ಆಗಿದೆ. ಸೊ ಈಗ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನಾಳೆ.